ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸೀರೆ ಕುಚ್ಚು ಹಾಕೋದಕ್ಕೆ ಇವನ್ನೆಲ್ಲನೂ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫ್ಲವರ್ ಬೀಡ್ಸ್ ಹಾಗೆ ಸ್ಮಾಲ್ 0 ಸೈಜ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಕಲರ್ ಕೂಡ ಇದು ಇಟ್ಕೊಂಡಿದ್ದೀನಿ ನೋಡಿ. ನಾನು ಸೀರೆ ಯೂಸ್ ನಾನು ಹಾಕ್ತಿರುವಂಥ ಕುಚ್ಚು ಸೀರೆ ಕಲರು ಸ್ವಲ್ಪ ಗ್ರೀನ್ ಮತ್ತು ಬ್ಲೂ ಮಿಕ್ಸ್ ಪಲ್ಲು ಇದೆ, ಹಾಗೆ ಯೆಲ್ಲೋ ಕಲರ್ ಫುಲ್ ಬಾಡಿ ಇದೆ. ಇದಕ್ಕೆ ನಾನು ಯೆಲ್ಲೋ ಕಲರ್ ಫಸ್ಟ್ ತಗೊಂಡಿದ್ದೀನಿ, ಬೋಲ್ಡ್ ಇರುವಂಥ ಕಲರ್ನ ತಗೊಂಡಿದ್ದೀನಿ. ಫಸ್ಟ್ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಟೈಮ್ನ ಅಲ್ಲೇನೆ ಲಾಕ್ ಮಾಡ್ಕೊಳ್ತೀನಿ. ಅಂದರೆ 2 ಟೈಮ್ ಲಾಕ್ ಮಾಡೋದ್ರಿಂದ ಸ್ವಲ್ಪ ಸ್ಟಿಫ್ ಆಗಿರುತ್ತೆ, ಹಾಗಾಗಿ 2 ಟೈಮ್ನ ಲಾಕ್ ಮಾಡ್ಕೊಳ್ತೀನಿ. ಟೂ ಟೈಮ್ ಲಾಕ್ ಮಾಡ್ಕೊಂಡು ಆದ ನಂತರ ಫೋರ್ತ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಫೋರ್ತ್ ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟಿಫ್ ಆಗಿ ಇಟ್ಕೊಂಡು ಇದನ್ನ ಲಾಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮತ್ತೆ 4 ಚೈನ್ನ ಹಾಕೊಂಡು 3, 4 ಹಾಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟಿಫ್ ಆಗಿ ಇಟ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಬೇಕು. ಇದನ್ನ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ 4 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಳ್ತಾ ಇದೇ ಥರ 3 ಟೈಮ್ ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ಬೇಕು ನೋಡಿ. ಈ ಥರ 3 ಟೈಮ್ ಹಾಕೊಂಡಾದ್ಮೇಲೆ ಈಗ ನಾನೊಂದು ಫ್ಲವರ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಥರ ಬೀಡ್ಸ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಫ್ಲವರ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಬೀಡ್ನ ಲಾಕ್ ಮಾಡಿಕೊಂಡು ಬೀಡ್ನ ಕರಿಯಾಗಿ ಇಟ್ಕೊಂಡು ಎಲ್ಲಿಗೆ ಸರಿಯಾಗಿ ಬರುತ್ತೋ ಅಲ್ಲಿಗೆ ಇದನ್ನ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡ್ಕೊಂಡು ಅಂದ್ರೆ ಮತ್ತೆ 4 ಚೈನ್ ಹಾಕ್ಕೊಂಡು 5 ಟೈಮ್ನ 4 ಚೈನ್ನ ಹಾಕ್ಕೊಳ್ಬೇಕು. ಯಾಕಂದ್ರೆ ಸ್ಟಾರ್ಟಿಂಗ್ನಲ್ಲಿ 3 ಟೈಮ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಮಿಡಲಲ್ಲೆಲ್ಲೂ ಕೂಡ 4 ಚೈನ್ಸ್ 5 ಟೈಮ್ನ ಹಾಕ್ಕೊಳ್ಬೇಕು. 2, 4 ನೋಡಿ, 1 ಚೈನ್ ಆಯಿತು. ಇದು ಸೆಕೆಂಡ್. ಇದೇ ಥರ ಇನ್ನು 3 ಟೈಮ್ಸ್ ಹಾಕ್ಕೊಳ್ಬೇಕು. ಹಾಗೆ ನನ್ನ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಈ ಡಿಸೈನ್ ಇಷ್ಟ ಆಯಿತಾ ಅಂತ ಏನು ಅಂತ ಹೇಳಿ. 3 ಟೈಮ್ ಆಯಿತು, 4th ಟೈಮ್ ಹಾಕ್ಕೊಳ್ತೀನಿ ಈಗ. ನೋಡಿ 5th ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದೇ ಥರ 5th ಟೈಮ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ 5 ಟೈಮ್ಸ್ ಆಗಿದೆ. ಈಗ ನೆಕ್ಸ್ಟ್ ಮತ್ತೆ ಒಂದು ಫ್ಲವರ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಫ್ಲವರ್ ಬೀಡ್ ಇನ್ಸರ್ಟ್ ಮಾಡ್ಕೊಂಡಾದ ನಂತರ ಮತ್ತೆ 4 ಚೈನ್ನ 5 ಚೈನ್ ಹಾಕ್ಕೊಳ್ಬೇಕು. ಇದೇ ಥರ ಫುಲ್ ಎಂಡಿಂಗ್ ಥರವರೆಗೂ ಕೂಡ ಇದೇ ಥರ ಮಾಡ್ಕೊಳ್ಬೇಕು. ನಾನು 2 ಮಾಡಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಫುಲ್ ಮಾಡಿ ತೋರಿಸಿದ್ರೆ ಅದು ಗಂಟೆಗಟ್ಟಲೆ ವಿಡಿಯೋ ಆಗುತ್ತೆ, ಯಾರು ನೋಡೋಕ್ಕೆ ಇಷ್ಟಪಡಲ್ಲ ಆ ವಿಡಿಯೋಸ್ನ. ಹಾಗಾಗಿ ನೋಡಿ, ಇದೀಗ ಇದು ಸ್ಟಾರ್ಟ್ ಫಸ್ಟ್ ಸ್ಟೆಪ್ ಇಷ್ಟು ಮಾಡಿದ್ದೀನಿ. ಇದು ಫುಲ್ ಸ್ಯಾರಿ ಕೂಡ ಇದೇ ಥರ ಮಾಡ್ಕೊಳ್ಬೇಕು ನೋಡಿ. ನಾನು ಫುಲ್ ಸ್ಯಾರಿ ಕೂಡ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ಪಿಗೆ ನಾನು ಸ್ವಲ್ಪ ಬ್ಲೂಶ್ ಆಗಿರುವಂಥ ಕಲರ್ನ ಯೂಸ್ ಮಾಡಿದ್ದೀನಿ. ಅಂದರೆ ಸೀರೆ ಯಾವ ಕಲರ್ ಇದಾಗುತ್ತೋ ಆ ಕಲರ್ನ ಯೂಸ್ ಮಾಡಿದ್ದೀನಿ. ಈಗ ಎಲ್ಲಿ ಲಾಕ್ ಇತ್ತೋ ಅಲ್ಲೇ ಲಾಕ್ ಮಾಡ್ಕೊಳ್ಬೇಕು. ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಮತ್ತೆ ಒಂದು ಟೈಮ್ ಲಾಕ್ ಮಾಡ್ಕೊಳ್ಬೇಕು. 2 ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಮತ್ತೆ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪ್ ಇತ್ತಲ್ವ ಅಲ್ಲೇನೆ ನಾನು
ಇದಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 4 ಚೈನ್ ಗ್ಯಾಪ್ನಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೊಂಡಿದ್ನಲ್ವ, ಈಗ ನಾನು 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ 4 ಚೈನ್ದು. ಅದಾದ ನಂತರ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಬೀಡ್ಸ್ ಹಿಂದೆಗಡೆ ದಾರ ಇರುತ್ತಲ್ವ, ಅಲ್ಲಿ ನಾನು ಇದಕ್ಕೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇಲ್ಲ ನೀವು ಟ್ರಿಬಲ್ ಕ್ರೋಶನು ಕೂಡ ಮಾಡ್ಕೊಳ್ಬೋದು. ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಇದೇ ಥರ ನಾನು 14 ಟೈಮ್ ನಾನು ಈ ಥರ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳೋರು ಕೂಡ 14 ಟೈಮ್ ಟ್ರಿಬಲ್ ಕ್ರೋಶನ ಮಾಡ್ಕೊಳ್ಬೋದು ನೋಡಿ. ಇದೇ ಥರ ನಾನು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಹೋಗ್ತೀನಿ. ಮತ್ತೆ ಎಲ್ಲನೂ ಕೂಡ ಒಂದೇ ಸೈಜಲ್ಲಿ ಮಾಡ್ಕೊಳ್ಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಎಲ್ಲಾನು ಡಬಲ್ ಕ್ರೋಶಗಳು ಒಂದೇ ಸೈಜ್ನಲ್ಲಿ ಬಂದರೆ ನೀಟಾಗಿರುತ್ತೆ ನೋಡಿ. ಈಗ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ 4 ಚೈನ್ ಲಾಕ್ ಇದೆಯಲ್ವಾ, ಆ ಲಾಕ್ನಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಈ ಥರ ಒಂದು ಆರ್ಚ್ ರೆಡಿ ಆಗುತ್ತೆ. ಇದು ಈ ಥರ ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಲಾಕ್ ಮಾಡ್ಕೊಂಡಾದ ನಂತರ ಮತ್ತೆ ನೆಕ್ಸ್ಟ್ 3 ಟೈಮ್ 4 ಚೈನ್ನ ಹಾಕ್ಕೊಳ್ತೀನಿ. ಮಿಡಲಲ್ಲಿ 5 ಚೈನ್ ಹಾಕ್ಕೊಂಡಿದ್ವು ಅಲ್ವಾ, 4 ಚೈನ್ ಗ್ಯಾಪು, ಅದಕ್ಕೆ ನನಗೆ 3 ಚೈನ್ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ 3 ಟೈಮ್ಸ್. ಇದೇ ಥರ ಮಾಡ್ಕೊಳ್ಬೇಕು ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ. ಇದೇ ಥರ ಫುಲ್ ಸ್ಯಾರಿ ಕೂಡ ಸೆಕೆಂಡ್ ಸ್ಟೆಪ್ ಇದೇ ಥರ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನಾನು. ನಿಮ್ಗೆ ಫುಲ್ ಸ್ಯಾರಿ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನೋಡಿ. ಈಗ ಫುಲ್ ಸ್ಯಾರಿ ಮಾಡ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ಗೆ, ಥರ್ಡ್ ಸ್ಟೆಪ್ಪಿಗೆ ನಾನು ಮತ್ತೆ ಯೆಲ್ಲೋ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ನಾನೀಗ 1 ಟೈಮ್ ಲಾಕ್ ಮಾಡ್ಕೊಳ್ತಿದ್ದೀನಿ. ಲಾಕ್ ಮಾಡ್ಕೊಂಡಾದ ನಂತರ 4 ಚೈನ್ ಹಾಕ್ಕೊಳ್ತೀನಿ. ಹಾಗೆ 4 ಚೈನ್ ಗ್ಯಾಪ್ನಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 1 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಆದ ನಂತರ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ, ಫಸ್ಟ್ ಡಬಲ್ ಕ್ರೋಶೆ ಇತ್ತಲ್ವ, ಅದರ ಮೇಲ್ಗಡೆ ಇರುವಂಥ ಹೋಲ್ ಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಈಗ ಪಫ್ ಡಿಸೈನ್ಗೆ ಮಾಡ್ಕೊಳ್ತೀವಲ್ವ, ಇದೇ ಥರ ನಾನು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡಿದ ಗ್ಯಾಪ್ ಇದೆಯಲ್ವ, ಆ ಗ್ಯಾಪ್ ಒಳಗಡೆ ತಗೊಂಡೋಗಿ ಈ ಥರ 5 ಟೈಮ್ನ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತೀವಿ. ಒಂದು ಪಫ್ ಥರ ರೆಡಿ ಆಗುತ್ತೆ ಇದು. ಅದಾದ ನಂತರ ಅದ್ರ ಮೇಲ್ಗಡೆ ಒಂದು ಬೀಡ್ನ, ಸ್ಮಾಲ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ಮಾಲ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಎಷ್ಟು 1 2 3 ಅದ ನಂತರ ಈಗ 4th ಡಬಲ್ ಕ್ರೋಶೆ ಹೋಲ್ ಇದೆಯಲ್ವಾ, ಅದರ ಮೇಲ್ಗಡೆ ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಂಡು ಪಫ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಇದೇ ಥರ ಒಟ್ಟು 8 ಪಫ್ಸ್ ಬರುತ್ತೆ. ಸಾರಿ, ನಾನು ನಿಮಗೆ ಹೇಳಬೇಕಾದ್ರೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಅಲ್ಲಿ ನಾನು ಒಟ್ಟು ಟೋಟಲ್ ಆಗಿ 21 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನಾನು ಕನ್ಫ್ಯೂಸ್ ಹಾಕ್ಕೊಂಡು ನಿಮಗೆ 14 ಅಂತ ಹೇಳಿದ್ದೀನಿ. 21 ಡಬಲ್ ಕ್ರೋಶನ್ನ ನಾನು ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಒಂದ್ಸಲ ನೀವು ಪೂರ್ತಿ ವಿಡಿಯೋ ನೋಡಿಕೊಂಡೆ ಪ್ಲೀಸ್ ನೀವು ಟ್ರೈ ಮಾಡೋರು ಪ್ಲೀಸ್ ಹಾಗೆ ಮಾಡಿ. ಹಾಗೆ ಇದೇ ಥರ ನೋಡಿ, ಈ ಥರ ನಾನು ಪಫ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಲ್ವ, ಇದೇ ಥರ ಫುಲ್ ಪಫ್ನ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಪಫ್ ಬಂದಿದೆ, ಒಟ್ಟು 7 ಪಫ್ ಬಂದಿದೆ. 7 ಪಫ್ ಬಂದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ನಾನು ಇದಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟೈಮ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್
4 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ, ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ. ಇದು ಕೂಡ 3rd ಸ್ಟೆಪ್ಪಿನ ಡಿಸೈನ್. ಇದೇ ಥರ ಫುಲ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಹೀಗೆ ಕೂಡ ಇಷ್ಟೇ ಕೂಡ ಮಾಡಿ ಬಿಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟೇನೆ ಕೂಡ. ಎಲ್ಲರೂ ಕೂಡ ಫುಲ್ ಹೋಲ್ ಸ್ಯಾರಿ ಇದೇ ಥರ ಮಾಡ್ಕೊಳ್ಬೇಕು. ನೋಡಿ ಫುಲ್ ಹೋಲ್ ಸ್ಯಾರಿ ಮಾಡ್ಕೊಂಡಿದ್ದೀನಿ. ಇಷ್ಟೇ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾನು ಮಾಡಿ ತೋರಿಸ್ತೇನೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಬ್ಲೂ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ. ನಾನೀಗ 1 ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಲಾಕ್ ಮಾಡೋ ಮೊದಲು ನಾನು ಫಸ್ಟ್ ಇದನ್ನ ನೀಟಾಗಿ 1 ಟೈಮ್ ಇದನ್ನ ಕಟ್ ಮಾಡಿಕೊಂಡು ಇದನ್ನ 1 ಟೈಮ್ ಈ ಥರ ಗಂಟು ಹಾಕೊಳ್ತಾ ಇದ್ದೀನಿ. ಗಂಟು ಹಾಕೊಳ್ಳೋದ್ರಿಂದ ತುಂಬ ಗಟ್ಟಿಯಾಗಿರುತ್ತೆ, ಬೇಗ ಬಿಚ್ಚೋಗಲ್ಲ. ಸ್ವಲ್ಪ ಈ ಥರ ಗಂಟು ಹಾಕ್ಕೊಂಡು 1 ಟೈಮ್ ಈ ಥರ ಗಂಟು ಹಾಕ್ಕೊಂಡು ಈಗ ನಾನು 1 ಟೈಮ್ನ ಆರೆಂಜ್ ಕಲರ್ ಯೆಲ್ಲೋ ಕಲರ್ ದಾರ ಇತ್ತಲ್ವ ಅದ್ರ ಮೇಲ್ಗಡೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದ ನಂತರ 4 ಚೈನ್ ಹಾಕೊಂಡು 4 ಚೈನ್ ಲಾಕ್ ಇತ್ತಲ್ವ ಅಲ್ಲೇನೆ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆದ ನಂತರ 2 ಚೈನ್ ಹಾಕೊಂಡಿದ್ದೀನಿ. 2 ಚೈನ್ ಹಾಕೊಂಡಾದ ನಂತರ ಈಗ ಇದಕ್ಕೆ ನಾನು ಒಂದು ಸ್ಮಾಲ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಬೀಡ್ನ ಅದನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಇನ್ಸರ್ಟ್ ಮಾಡ್ಕೊಂಡಾದ ನಂತರ 1 ಟೈಮ್ ನೀಡಲ್ ಸುತ್ತಕೊಂಡು ಈ ಪಫ್ ಇತ್ತಲ್ವಾ ಪಫ್ನ ಲಾಕನ್ ಮೇಲೆ ಟೋಟಲ್ 4 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಪಫ್ನ ಲಾಕ್ ಮೇಲೆನೆ ಫಸ್ಟ್ ನಾನು ಇದು 1 ಚೈನ್ ಹಾಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪ್ನಲ್ಲಿ ಮಾಡ್ಕೊಂಡಿದ್ದೀನಿ 4 ಡಬಲ್ ಕ್ರೋಶೆನ. ಅದಾದ ನಂತರ ಲಾಕು ಪಫ್ ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ 3rd ಸ್ಟೆಪ್ಪಲ್ಲಿ ಆ ಪಫ್ನ ಮೇಲ್ಗಡೆ ಲಾಕ್ ಮಾಡಿಕೊಂಡು 2 ಚೈನ್ ಹಾಕೊಂಡು ಮತ್ತೆ 1 ಬೀಡ್ ಹಾಕೊಂಡಿದ್ದೀನಿ. ಅದೇ ಥರ ಮತ್ತೆ 4 ಡಬಲ್ ಕ್ರೋಶ ಸೇಮ್ ಲಾಕ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. 4 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಬೀಡ್ಸ್ ನೆಕ್ಸ್ಟ್ ಆದಮೇಲೆ ಒಂದು ಲಾಕ್ ಇರುತ್ತೆ ಅಲ್ವಾ ಆ ಲಾಕ್ನಲ್ಲಿ ಇದನ್ನು ಲಾಕ್ ಮಾಡಿಕೊಂಡು ಇದೇ ಥರ ಫುಲ್ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದೇ ಥರ ನಿಮಗೆ ಮಾಡಿ ಫುಲ್ ತೋರಿಸ್ತೀನಿ. 2 ಚೈನ್ ಹಾಕ್ಕೊಂಡಿದ್ದೀನಿ. ಇದೇ ಥರ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ 4 ಡಬಲ್ ಕ್ರೋಶನ್ನ ಮಾಡ್ಕೊಳ್ಬೇಕು ಒಂದೊಂದು ಲಾಕ್ನ ಗ್ಯಾಪ್ನಲ್ಲಿ. ಈ ಥರ ನಾನು ಇದನ್ನೆಲ್ಲ ಫುಲ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಈ ಥರ ಎಲ್ಲನೂ ಕೂಡ ಮಾಡ್ಕೊಂಡಿದ್ದೀನಿ. ಟೋಟಲ್ ಆಗಿ 8 ಬರುತ್ತೆ ಇದು ಈ ಥರ ಮಾಡ್ಕೊಂಡಿರೋದು. ಇದನ್ನೇ ನಾನೀಗ ಪಕ್ಕದಲ್ಲಿ 4 ಚೈನ್ ಲಾಕ್ ಇತ್ತಲ್ವ ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೀಗ ಫುಲ್ ಡಿಸೈನ್ ನಿಮಗೆ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಫುಲ್ ಸ್ಯಾರಿಗೆ ನೋಡಿ ಫುಲ್ ಸ್ಯಾರಿಗೆ ಮಾಡ್ಕೊಂಡಿದ್ದೀನಿ. ನೀವು ಇದರಲ್ಲಿ ಸೀರೆ ಕುಚ್ಚು ಹಾಕ್ಕೊಳ್ಬೇಕು ಅಂದರೆ ಕುಚ್ಚು ಹಾಕ್ಕೊಳ್ಬೋದು, ಬಟ್ ಹೀರೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಹಾಕೊಂಡ್ರೆ ಸ್ವಲ್ಪ ಲಾಂಗ್ ಆಗಿರುವಂಥ ಕುಚ್ಚನ್ನು ಹಾಕ್ಕೊಳ್ಬೇಕು. ಚಿಕ್ಕದಾಗಿದ್ರೆ ಹಾಕೊಂಡ್ರೆ ಕಾಣಿಸೋದಿಲ್ಲ ಈ ಡಿಸೈನ್ ತುಂಬ ದೊಡ್ಡದಾಗಿರೋದ್ರಿಂದ. ಹಾಗಾಗಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ